ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 70 ಮಂದಿ ಸೇವಕರನ್ನು ನೇಮಿಸಿದುದು. ರೆಫರೆನ್ಸ್ ಪುಟ 5362, ಪುಟದ ಸಂಖ್ಯೆ 246, 247. ದೇವಸೇವಕರಿಗೆ ದೀಕ್ಷೆ ಕೊಡುವುದು ಶತಮಾನಗಳಿಂದಲೂ ಒಂದು ವಿವಾದದ ಸಂಗತಿಯಾಗಿರುವುದು. ಹಿಂದೆ ಅದು ಪರೋಕ್ಷವಾಗಿ ರಕ್ತಪಾತ, ಹಿಂಸಾಚಾರಗಳಿಗೆ ನಡೆಸಿರುವುದು. ದೇವರಿಗೆ ಸ್ತೋತ್ರ, ಬಹುಪಾಲು ಕ್ರೈಸ್ತರಿಗೆ ಆ ದಿನಗಳು ಕಳೆದು ಹೋಗಿರುವವು. ಮತ್ತು ಹೀಗಿದ್ದರೂ ಹೆಚ್ಚು ಪಾಲಿನವರು ಈ ದೀಕ್ಷೆಯ ವಿಷಯವನ್ನು ಸ್ಪಷ್ಟವಾಗಿ ತಿಳಿಯದೇ ಇರುವ ಕಾರಣ ಈ ಸಂಬಂಧದಲ್ಲಿ ಹಿಂಸಾಚಾರವು ಮರುಕಳಿಸುವ ಅಪಾಯವು ಯಾವಾಗಲೂ ಇರುವುದು. ಪ್ರೆಸ್ಬಿಟೇರಿಯನ್ನರು, ಬ್ಯಾಪ್ಟಿಸ್ಟರು, ಮೆಥೋಡಿಸ್ಟರು, ಲೂಥರನರು, ಎಪಿಸ್ಕೋಪಲರು ಇವರೆಲ್ಲರೂ ಈ ದೇವಸೇವಕರ ದೀಕ್ಷೆಯ ವಿಷಯವಾದ ತಪ್ಪು ತಿಳುವಳಿಕೆಯ ದೆಸೆಯಿಂದುಂಟಾದ ಹಿಂಸಾಚಾರದಲ್ಲಿ ಪಾಲು ಹೊಂದಿರುವವರು. ಗತಿಸಿ ಹೋದ ಕಾಲಗಳಲ್ಲಿ ಈ ಸಂಬಂಧದಲ್ಲಿ ಅವರು ಒಬ್ಬರನ್ನೊಬ್ಬರು ಹಿಂಸೆಪಡಿಸಿಕೊಂಡಿದ್ದರು. ಅವರು ಹೇಳಿಕೊಳ್ಳುತ್ತಿದ್ದುದು ಏನೆಂದರೆ, ತಾನು ಒಂದು ವಿಶೇಷವಾದ ದೀಕ್ಷೆ ಪಡೆಯದಿದ್ದಲ್ಲಿ ಆತನಿಗೆ ಉಪದೇಶಿಯಾಗಲು ಅಥವಾ ಬೋಧಕನಾಗಲು ಸಾಧ್ಯವಿಲ್ಲವೆಂಬುದು. ಉಪದೇಶಿಸಲಾಗಲಿ ಅಥವಾ ಬೋಧಿಸಲಾಗಲಿ ದೀಕ್ಷೆ ಹೊಂದದೇ ಇರುವುದು ದೈವಿಕ ಏರ್ಪಾಡುಗಳ ವಿರೋಧವಾಗಿ ದಂಗೆ ಎದ್ದಂತಾಗುತ್ತಿತ್ತು. ಮತ್ತು ಅಂಥವರ ಬೋಧನೆಯನ್ನು ಅವಲಂಬಿಸಿರುವವರೆಲ್ಲರೂ ಮತ್ತು ಅವರ ಬೆಂಬಲ ನೀಡಿದವರೆಲ್ಲರೂ ಪಾಷಂಡಿಗಳು ಮತ್ತು ಹೀಗಾಗಿ ಅವರು ಯಾವ ಅನುಕಂಪ ಹೊಂದಲು ಅರ್ಹರಲ್ಲ, ಆದರೆ ನಿಜವಾಗಿ ಹಿಂಸೆ ಹೊಂದಬೇಕಿರುವವರು. ದೀಕ್ಷೆ ಎಂಬುದು ಒಂದು ಆಚಾರ ವಿಧಿವಿಧಾನಗಳಿಗೆ ಸಂಬಂಧಿಸುವುದಲ್ಲವೆಂದು ಹಲವರು ಭಾವಿಸಿರುವರು. ಅದು ಉಪದೇಶಿಸಲು ಒಂದು ಅಧಿಕಾರ ನೀಡುವುದನ್ನು ಅಥವಾ ಕಾರ್ಯಭಾರ ವಹಿಸುವುದನ್ನು ಸೂಚಿಸುವುದಾಗಿರುವುದು. ತಮ್ಮ ಮತಸೂತ್ರಗಳನ್ನು ಉಪದೇಶಿಸಲು ಒಪ್ಪಿಕೊಳ್ಳುವವರಿಗೆ ಬ್ಯಾಪ್ಟಿಸ್ಟರು ಕಾರ್ಯಭಾರವನ್ನು ವಹಿಸಿಕೊಡುವರು. ಲೂಥರನರು, ಮೆಥೋಡಿಸ್ಟರು ಮುಂತಾದವರು ಮಾಡುವಂತೆ ಪ್ರೆಸ್ಬಿಟೇರಿಯನ್ನರು ತಮ್ಮ ಶಿಷ್ಯರಿಗೆ ಹೀಗೆಯೇ ಕಾರ್ಯಭಾರವನ್ನು ವಹಿಸಿಕೊಡುವರು. ರೋಮನ್ ಕ್ಯಾಥೋಲಿಕರು ಮತ್ತು ಎಪಿಸ್ಕೋಪಲರು ದೀಕ್ಷೆ ಎಂಬುದು ದೇವರಿಂದ ಹೊಂದಿರುವಂಥದ್ದೆಂದು ಹೇಳಿಕೊಳ್ಳುವರು. ಅವರ ಬಿಷಪರುಗಳೆಲ್ಲರೂ ಅಪೊಸ್ತಲರ ಉತ್ತರಾಧಿಕಾರಿಗಳೆಂದು ಅಪೊಸ್ತಲಿಕ ಅಧಿಕಾರದಿಂದ ಸಜ್ಜಿತರಾದವರು ಎಂದು ಹೇಳಿಕೊಳ್ಳುವರು. ಆದುದರಿಂದ ಯಾರಾದರೂ ತಮ್ಮ ಬಿಷಪರಿಂದ ಸೇವಾ ಕಾರ್ಯಭಾರ, ಸೇವಾ ದೀಕ್ಷೆಯನ್ನು ಪಡೆಯದಿದ್ದಲ್ಲಿ ಅಥವಾ ಅಧಿಕಾರ ಅಂದರೆ ದೀಕ್ಷಾ ಪತ್ರವನ್ನು ಪಡೆದುಕೊಳ್ಳದಿದ್ದಲ್ಲಿ ಅವರಿಗೆ ಉಪದೇಶಿಸುವ ಹಕ್ಕು ಇರುವುದಿಲ್ಲ. ಅವರು ಪಾಷಂಡಿಗಳು. ಅವರ ದೃಷ್ಟಿಯಲ್ಲಿ ಇತರ ಪ್ರೊಟೆಸ್ಟೆಂಟರೆಲ್ಲರೂ ಪಾಷಂಡಿಗಳಾಗಿ ಅಧಿಕಾರವಿಲ್ಲದೆ ಉಪದೇಶಿಸುತ್ತಿರುವರು. ಆದರೆ ಸಹಿಷ್ಣುತೆಯ ಭಾವವು ಬೆಳೆಯುತ್ತಿದೆ. ಕಳೆದ 2 ವರ್ಷಗಳಿಂದಲೂ ಎಪಿಸ್ಕೋಪಲರು ಇತರೆ ಪ್ರೊಟೆಸ್ಟೆಂಟರ ಮೇಲೆ ಹಾಕಿದ್ದ ನಿರ್ಬಂಧವನ್ನು ತೆಗೆದುಹಾಕಿರುವರು. ಇದರಿಂದ ಒಬ್ಬ ಎಪಿಸ್ಕೋಪಲರ ದೇವಸೇವಕನು ಇನ್ನೊಂದು ಪಂಗಡದ ಪ್ರಸಂಗಪೀಠದ ಮೂಲಕವಾಗಿ ಉಪದೇಶಿಸಬಹುದಾಗಿರುವುದು. ಇಲ್ಲವೇ ಎಪಿಸ್ಕೋಪಲರು ದೀಕ್ಷೆ ನೀಡಿದಂಥ ಒಬ್ಬ ದೇವಸೇವಕನು ತಮ್ಮ ಪ್ರಸಂಗಪೀಠದ ಮೂಲಕವಾಗಿ ಉಪದೇಶಿಸಲು ಅನುಮತಿ ನೀಡಬಹುದಾಗಿರುವುದು. ಆದರೆ ಇದು ಬಹು ಇತ್ತೀಚೆಗೆ ನೀಡಿದ ಒಂದು ರಿಯಾಯಿತಿ. ಈ ದಿನದ ಅಧ್ಯಯನದಲ್ಲಿ ದೇವಸೇವಕರ ದೀಕ್ಷೆಯ ಸರಿಯಾದ ಆಲೋಚನಾ ಅಭಿಪ್ರಾಯವನ್ನು ಪ್ರಸ್ತುತಪಡಿಸಲಾಗಿರುವುದು. ಯೇಸುವು ಆಗಲೇ 12 ಮಂದಿಯನ್ನು ತನ್ನ ವಿಶೇಷ ಅಪೊಸ್ತಲರನ್ನಾಗಿ ನೇಮಿಸಿದ್ದನು. ಈಗ ಆತನು ಇನ್ನು 70 ಮಂದಿಯನ್ನು ಅಪೊಸ್ತಲರನ್ನಾಗಿ ಅಲ್ಲ, ಆದರೆ ಸಾಧಾರಣ ಸೇವಕರನ್ನಾಗಿ ಅಥವಾ ಕಾರ್ಯಭಾರಿಗಳನ್ನಾಗಿ ಮಾಡಿ ಅವರಿಗೆ ವಿಧಿವತ್ತಾದ ಅಧಿಕಾರ ನೀಡಿದ್ದನು ಅಥವಾ ನೇಮಕ ಮಾಡಿದ್ದನು. ದಾಖಲೆಗಳು ತೋರಿಸಿರುವಂತೆ ಅವರ ನೇಮಕದ ಅಥವಾ ಅಧಿಕಾರ ನೀಡುವ ಸಂಬಂಧದಲ್ಲಿ ಯಾವ ಸಮಾರಂಭವೂ ಇರಲಿಲ್ಲ. ಏನನ್ನು ಹೇಳಬೇಕೆಂದು ಅವರಿಗೆ ತಿಳಿಸಿಕೊಟ್ಟು ಯೇಸುವು ಅವರನ್ನು ಸರಳ ರೀತಿಯಲ್ಲಿ ಕಳುಹಿಸಿಕೊಟ್ಟಿದ್ದನು. ತಮ್ಮ ಸುವರ್ಣ ಪಠ್ಯಭಾಗವು
ಸಂಗತಿಯನ್ನು ಹೀಗೆ ವಿವರಿಸಿರುವುದು, ಮಾತನಾಡುವವರು ನೀವಲ್ಲ, ನಿಮ್ಮ ತಂದೆಯ ಆತ್ಮನೇ ನಿಮ್ಮ ಮುಖಾಂತರವಾಗಿ ಮಾತನಾಡುವನು.